ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸಕ್ರಿಯರಾಗಿರ್ತಾ ಇದ್ರು ಸಿಜೆ ರಾಯ್. ಇನ್ಸ್ಟಾಗ್ರಾಮ್ ಒಂದರಲ್ಲೇ ಸುಮಾರು 13 ಲಕ್ಷ ಫಾಲೋವರ್ಸ್ ಅನ್ನು ಅವರು ಹೊಂದಿದ್ರು, 1.3 ಮಿಲಿಯನ್ ಫಾಲೋವರ್ಸ್. ಬಟ್ ತೀರಾ ಇತ್ತೀಚೆಗೆ ಅವ್ರು ಬಹಳ ಸಕ್ರಿಯರಾಗಿರ್ಲಿಲ್ಲ, ಅಂದ್ರೆ ಹಿಂದೆ ಇದ್ದಷ್ಟೆಲ್ಲ. ಈ ಡಿಸೆಂಬರ್ ಅಥವಾ 2026ರಲ್ಲಿ ಆಗೀಗ ಅಂತ ಒಂದೊಂದು ಪೋಸ್ಟ್ ಹಾಕ್ತಾ ಇರೋರು. ಕೊನೆ ಬಾರಿಗೆ ಅವರು ಈ ರಿಪಬ್ಲಿಕ್ ಡೇಗೆ ಅಂದರೆ ಗಣರಾಜ್ಯೋತ್ಸವ ದಿನದಂದು ಒಂದು ವಿಶ್ ಮಾಡಿ ಕೊನೆ ಮೆಸೇಜ್ ಅನ್ನ ಹಾಕಿದ್ರು, ಅಥವಾ ಮೆಸೇಜ್ ಅನ್ನಕ್ಕಿಂತ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರಿದ್ರು ಸಿಜೆ ರಾಯ್. ಆ ಟೈಮ್ನಲ್ಲಿ ನೀಲಿ ಬಣ್ಣದ ಬ್ಲೇಸರ್ ಅನ್ನ ಧರಿಸಿ ಶುಭ ಕೋರಿರ್ತಾರೆ. ಈ ಶುಭಾಶಯವನ್ನ ಸುಮಾರು 5 ಲಕ್ಷ ಜನ ವೀಕ್ಷಿಸಿದ್ರು. ನೋಡ್ತಾ ಇದೀವಲ್ಲ, ಅವರು ಶುಭ ಕೋರಿದಂತ ಆ ಸಂದರ್ಭ ವೇಸ್ಟ್ ಕೋಟ್ ಅನ್ನ ಹಾಕಿ ಅವರು ಶುಭ ಕೋರಿದ್ರು. 5 ಲಕ್ಷ ಜನದಷ್ಟು ಜನ ಅದನ್ನ ವೀಕ್ಷಣೆ ಮಾಡಿದ್ರು. ಕೊನೆಯ ಪೋಸ್ಟ್ ಏನಿತ್ತು ನೋಡೋಣ. Dear friends, good afternoon. Wish you all a very happy 77th Indian National Republic Day. This is a great day in each one of our lives. So wishing you and your family again a very, very happy Republic Day. Take care. Bye-bye. Dear friends, good afternoon. Wish you all a very happy 77th Indian National Republic Day. This is a great day in each one of our lives. So wishing you and your family again a very, very happy Republic Day. Take care. Bye-bye. ಇನ್ನು ಈ ಕಾನ್ಫಿಡೆಂಟ್ ಗ್ರೂಪ್ನ MD ಈ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ದೂರನ್ನಂತೂ ಕೊಟ್ಟಿದ್ದಾರೆ ಪ್ರೊಸೀಜರ್ ಪ್ರಕಾರವಾಗಿ. ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಬನ್ನಿ ನೋಡೋಣ. ನಾನು ಟಿ.ಎ. ಜೋಸೆಫ್, ಕಾನ್ಫಿಡೆಂಟ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೇನೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ರಾಯ್ ಸಿಜೆ ಅವರು ನನ್ನೊಂದಿಗೆ ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ನಮ್ಮ ಕಚೇರಿಗೆ ಬಂದರು. ಅವರು ಆದಾಯ ತೆರಿಗೆ ಇಲಾಖೆಗೆ ಹೇಳಿಕೆ ನೀಡಲು ಬಂದಿದ್ರು ಮತ್ತು ನಂತರ ತಮ್ಮ ಕ್ಯಾಬಿನ್ಗೆ ಹೋದ್ರು. ಸ್ವಲ್ಪ ಸಮಯದ ನಂತರ ಅವರು ತಮ್ಮ ತಾಯಿಯೊಂದಿಗೆ ಮಾತನಾಡಬೇಕು ಅಂತ ತಿಳಿಸಿದ್ರು. ಹಾಗಾಗಿ ನಾನು ಹೊರಗೆ ಬಂದೆ. ಸುಮಾರು 10 ನಿಮಿಷಗಳ ನಂತರ ನಾನು ಹಿಂತಿರುಗಿದಾಗ ರಾಯ್ ಸಿಜೆ ಅವರು ಯಾರನ್ನು ತಮ್ಮ ಕ್ಯಾಬಿನ್ ಒಳಗೆ ಬಿಡದಂತೆ ಸೂಚಿಸಿದ್ದಾರೆ ಎಂದು ಭದ್ರತಾ ಸಿಬ್ಬಂದಿ ನನಗೆ ತಿಳಿಸಿದ್ರು. 10 ನಿಮಿಷಗಳ ನಂತರ ನಾನು ಕ್ಯಾಬಿನ್ ಬಳಿಗೆ ಹೋಗಿ ಬಾಗಿಲು ತಟ್ಟಿದೆ, ಆದ್ರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಾಗಿಲು ಒಳಗಿನಿಂದ ಲಾಕ್ ಆಗಿರೋದು ನನಗೆ ಅರಿವಾಯಿತು. ನಂತರ ನಾವು ಬಾಗಿಲನ್ನ ಮುರಿದು ಒಳಗೆ ಹೋದೆವು. ಒಳಗೆ ಹೋದಾಗ ಡಾಕ್ಟರ್ ರಾಯ್ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ರು ಮತ್ತು ಅವರ ಶರ್ಟ್ ಮೇಲೆ ರಕ್ತವಿತ್ತು. ಅವರ ದೇಹ ತಣ್ಣಗಾಗಿತ್ತು. ನಾವು ತಕ್ಷಣ ಆಂಬ್ಯುಲೆನ್ಸ್ ಕರೆಸಿದೆವು. ಆಂಬ್ಯುಲೆನ್ಸ್ ಜೊತೆಗೆ ಬಂದ ವೈದ್ಯಕೀಯ ಸಿಬ್ಬಂದಿ ಅವರ ನಾಡಿ ಮಿಡಿತ ಪರೀಕ್ಷಿಸಿದಾಗ ನಾಡಿ ಮಿಡಿತ ಇರಲಿಲ್ಲ. ಅವರನ್ನು ತಕ್ಷಣ ಬೆಂಗಳೂರಿನ HSR ಲೇಔಟ್ ನಲ್ಲಿರುವ ನಾರಾಯಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಯಲ್ಲಿ ಅವರನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಲಾಯಿತು. ನಡೆದ ಘಟನೆಗಳ ಸರಣಿ ಹೀಗಿದೆ. ಯಾವ ಒತ್ತಡವು ಅವರನ್ನ ಇಂತಹ ತೀವ್ರ ಹೆಜ್ಜೆ ತೆಗೆದುಕೊಳ್ಳುವಂತೆ ಮಾಡಿರಬಹುದು ಎಂಬ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ನಾನು ಬಯಸುತ್ತೇನೆ. ದಯವಿಟ್ಟು ಈ ವಿಷಯವನ್ನು ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ.